ರಾಜ್ಯ ಬಿಜೆಪಿ ಪಾಳ್ಯದ ಒಳಗೆ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್ ಅನ್ನೋ ರೀತಿಯಲ್ಲಿತ್ತು. ಆದ್ರೆ ಇವತ್ತು ಕಂಪ್ಲೀಟ್ ಸೀನ್ ಚೇಂಜ್ ಆಗಿ ಹೋಗಿದೆ. ಮಾಜಿ ದೋಸ್ತಿಗಳು ಇದೀಗ ಪರಸ್ಪರ ಕಚ್ಚಾಟದ ಲೆವೆಲ್ ಇಳಿದಿದ್ದಾರೆ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ನಡುವಿನ ಬಿರುಕು ಯಾವ ಹಂತದಲ್ಲಿ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗೆ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ಎರಡನೇ ಸುದ್ದಿ, ಬೀದರ್ನಲ್ಲಿ ಹಾಡ ಹಗಲೇ ನಡೆದು ಹೋದ ರಾಬರಿ ಪ್ರಕರಣ. ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲಿ ಆ ಎಟಿಎಂ ವಾಹನದ ಸಿಬ್ಬಂದಿ ಬದುಕುಳಿದಿದ್ದಾರೆ, ಮಾತನಾಡಿದ್ದಾರೆ. ತಮಗಾದ ಆ ದಿನದ ಹಾರಿಬಲ್ ಅನುಭವದ ಬಗ್ಗೆ ವಿವರಿಸಿದ್ದಾರೆ. ಇದರ ಜೊತೆಗೆ ಬೀದರ್ನಲ್ಲೇ ಮತ್ತೊಂದು ಕಳ್ಳತನ ನಡೆದು ಹೋಗಿದೆ. ಇವತ್ತು ಹಾಡ ಹಗಲೇ ಮತ್ತೊಂದು ಮನೆಗೆ ಕನ್ನ ಹಾಕಲಾಗಿದೆ. ಆ ಮನೆಯ ಒಡತಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾದರಿಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬೇಕು ಅಂತ ಮಾತನಾಡಿದ್ದಾರೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಹಾಗೆ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ಮೂರನೇ ಸುದ್ದಿ, ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಇವತ್ತಿಗೆ ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿ ಒಂದು ವರ್ಷದಲ್ಲಿ ಹೇಗೆಲ್ಲ ಬದಲಾವಣೆ ಆಯಿತು ಅಯೋಧ್ಯೆ ಪುಣ್ಯ ನಗರಿ, ಇದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಬಿಜೆಪಿ ಪಾಳ್ಯದ ಒಳಗೆ ನಡೀತಿರುವ ಉಸುಕಿನ ಗುದ್ದಾಟಗಳು ಇದೀಗ ಬಹಿರಂಗ ವಾರ್ ಸ್ವರೂಪವನ್ನ ಪಡ್ಕೊಂಡಿರೋದು. ದಶಕಗಳ ಕಾಲ ಕಷ್ಟಪಟ್ಟು ಈ ಸಖ್ಯದ ಆಧಾರದ ಮೇಲೇನೆ, ಫ್ರೆಂಡ್ಶಿಪ್ನ ಆಧಾರದ ಮೇಲೇನೆ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತರುವಲ್ಲಿ ಕಾರಣವಾದ ಗೆಳೆಯರು ಅವರಿಬ್ರು. ಆದ್ರೆ ಇದೀಗ ಹಾವು ಮುಂಗುಸಿಯಂತಾಗಿದ್ದಾರೆ. ಅದರಲ್ಲೂ ಮೊನ್ನೆ ನಡೆದ ಬೈ ಎಲೆಕ್ಷನ್ ಸಂದರ್ಭದಲ್ಲಂತೂ ಬಹಿರಂಗವಾಗಿ ಮಾತನಾಡ್ತಾ ಇದ್ರು ಅವರ ಬೆಂಬಲಿಗರು. ನಾವು ಮಾತನಾಡ್ತಿರೋದು ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಬಗ್ಗೆ. ಅವರಿಬ್ಬರ ನಡುವಿನ ಮುನಿಸು ನಿನ್ನೆ ಕೋರ್ ಕಮಿಟಿ ಮೀಟಿಂಗ್ ಆದ ನಂತರದಲ್ಲಿ ಮತ್ತಷ್ಟು ಬಹಿರಂಗವಾಗ್ತಾ ಇದೆ. ಬಿಜೆಪಿ ಪಾಳ್ಯದಲ್ಲಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ನಡುವಿನ ಸ್ನೇಹ ಬಾಂಧವ್ಯದಲ್ಲಿ ಯಾವ ರೀತಿಯಾದ ಬದಲಾವಣೆಗಳು, ಬೆಳವಣಿಗೆಗಳಾಗಿದೆ, ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಮುಲು ಜನಾರ್ದನ್ ರೆಡ್ಡಿ ದೋಸ್ತಿ ದಿ ಎಂಡ್. ಪ್ರಾಣ ಮಿತ್ರನ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ರೆಡ್ಡಿ. ಒಂದು ಕಾಲದಲ್ಲಿ ಬಳ್ಳಾರಿ ರಿಪಬ್ಲಿಕ್ಗೆ ಇಬ್ಬರೇ ಅಧಿಪತಿಗಳು. ಕಮಲ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಒದಗಿಸಿಕೊಟ್ಟ ಆ ಕುಚುಕುಗಳನ್ನು ಹಿಡಿದು ತಡೆಯೋರೆ ಯಾರು ಇಲ್ವೇನೋ ಅನ್ನೋಷ್ಟು ಖದರ್ ಈ ಇಬ್ಬರದ್ದು. ಆದ್ರೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ಇಂತಹ ಕುಚುಕುಗಳೇ ಈಗ ಪರಮ ದುಶ್ಮನ್ಗಳು. ಒಬ್ಬರ ಮುಖ ಮತ್ತೊಬ್ಬರು ನೋಡಲಾರದಷ್ಟು ಶತ್ರುತ್ವ. ಬಿಜೆಪಿಯಲ್ಲಿ ಆಂತರಿಕವಾಗಿ ಹೊತ್ತುರಿತಿರುವ ಬೆಂಕಿಗೆ ಇದೀಗ ಬಿದ್ದಿದೆ ಶ್ರೀರಾಮುಲು ರೆಡ್ಡಿ ಸಂಘರ್ಷದ ತುಪ್ಪ. ರಾಜ್ಯದಲ್ಲಿ ಬಿಜೆಪಿ ಈ ಬಣಗಳಾಗಿ ಪರಸ್ಪರ ಕಾಲೆಳೆಯುತ್ತಿರೋದ್ರಿಂದ ಪಕ್ಷಕ್ಕಾಗುತ್ತಿರುವ ಹಾನಿ ತಪ್ಪಿಸೋಕೆ ಎಂಟ್ರಿ ಕೊಟ್ಟಿದ್ದು ಪಕ್ಷದ ನಾಯಕ ರಾಧಾ ಮೋಹನ್ ಅಗರ್ವಾಲ್. ಬಿಜೆಪಿ ಶಾಸಕರು ಹಾಗೂ ಪ್ರಮುಖರ ಸಭೆಯಲ್ಲಿ ಅಗರ್ವಾಲ್ ಎತ್ತಿದ ಪ್ರಶ್ನೆ, ಶ್ರೀರಾಮುಲು ಅವರಲ್ಲಿ ಹೆಚ್ಚಿದೆ ಕಿಚ್ಚು. ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನೀವೇ ಕಾರಣ ಅಂತ ದೂರು ಬಂದಿದೆ ಅಂತ ರಾಮುಲಿಗೆ ಅಗರ್ವಾಲ್ ತರಾಟೆ ತಗೊಂಡ್ರು. ನಖಶಿಖ ಅಂತ ಹುರಿದು ಬಿದ್ದಿದ್ದಾರೆ ಶ್ರೀರಾಮುಲು. ಅಸಲಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ರಾಮುಲು ವಿರುದ್ಧ ದೂರು ಕೊಟ್ಟಿದ್ಯಾರು? ಈ ಪ್ರಶ್ನೆಗೆ ಉತ್ತರ ಖುದ್ದು ಶ್ರೀರಾಮುಲು ಬಳಿ ಇದೆ. ಅದೇನಂದ್ರೆ, ಒಂದು ಕಾಲದ ಪರಮ ಮಿತ್ರ, ಒಂದೇ ಹೃದಯ ಎರಡು ದೇಹ ಎಂಬಂತಿದ್ದ ಜನಾರ್ದನ್ ರೆಡ್ಡಿ. ನಿನ್ನೆ ರಾಧಾ ಮೋಹನ್ ದಾಸ್ ಅವ್ರ ಜೊತೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಯ್ತು. ಅದ್ರಲ್ಲೇನೋ ತಮ್ಮ ವಿರುದ್ಧ ಏನೋ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತ. ಏನು ಸರ್ ಆಕ್ಚುಲಿ ಆಗಿರೋಂಥದ್ದು? ಅಷ್ಟೇ ಸರ್, ಅವರು ನೋವು ವ್ಯಕ್ತಪಡಿಸಿದ್ರು. ರಾಮುಲೂರ್ನಿಂದನೇ ಸಂಡೂರು ಎಲೆಕ್ಷನ್ ಸೋಲಾಗಿದೆ ಅನ್ನಂತ ಮಾತು ಹೇಳಿದ್ರು. ನಾನು ಹೇಳಿದೆ, ಎಂತ ಪರಿಸ್ಥಿತಿಯಲ್ಲೂ ಕೂಡ ರಾಮುಲೂರ್ ಈ ರೀತಿ ಅಲಿಗೇಷನ್ ಮಾಡಕ್ ಹೋಗ್ಬೇಡಿ, ಆರೋಪಣೆ ಮಾಡಕ್ ಹೋಗ್ಬೇಡಿ. ಯಾರೋ ಮಾತು ಹೇಳ್ಕೊಂಡು ನಮ್ಮ ಮೇಲೆ ಯಾಕೆ ಅಲಿಗೇಷನ್ ಮಾಡ್ತೀರಿ? ರಾಮುಲೂರ್ ಯಾವತ್ತು ಕೂಡ ರಾಜಕಾರಣದಲ್ಲಿ ಹಿಂಗ್ ಮಾಡಿ ದೊಡ್ಡವನಾದಂತನಲ್ಲ. ನಾನು ಯಾವತ್ತು ಕೂಡ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿದಂತವನು. ಈ ರೀತಿ ಆರೋಪಣೆ ಮಾಡೋಂಥ ಟೈಮಲ್ಲಿ ನೀವು ತಿಳ್ಕೊಂಡು ನನ್ನ ಮೇಲೆ ಆರೋಪಣೆ ಮಾಡಬೇಕಾಯ್ತು. ಇವತ್ತು ಬೇಕಾದ್ರೆ ನಾಮಿನೇಷನ್ ಮಾಡಿದಿಂದ ಕೊನೆ ದಿನ ತನಕ ಕೂಡ ವಿಜೇಂದ್ರ ಅಲ್ಲಿ ಇದರ ಕೇಳಿ, ವಿಜೇಂದ್ರ ಅವರು ಇವತ್ತು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕೂಡ ನನ್ನ ಮೇಲೆ ಕೋಪ ಇರ್ಬೋದು. ಇದು ಸರಿಯಲ್ಲ. ನನಗೆ ಅಪಮಾನ ಮಾಡ್ತಾ ಇದ್ರಿ. ಅಪಮಾನ ಮಾಡಿದ್ರೆ ನೋವಾಗಿದೆ. ನೋವಾಗೋದ್ರಿಂದ ನಾನು ಏನು ಇರೋಂದ್ರೆ ಇರ್ತೀನಿ, ಹೋಗಂದ್ರೆ ಹೋಗ್ತೀನಿ. ನೀವು ಇಲ್ಲ ಅಂದ್ರೆ ಹೇಳ್ರಿ, ನನ್ನ ಪಾಟಿ ನಾನು ಹೋಗ್ಬಿಡ್ತೀನಿ. ಯಾಕೆ ಇಷ್ಟೊಂದು ಅಪಮಾನ ಮಾಡ್ತಾ ಇದ್ರಿ ನನ್ನ ಅಂತೇಳಿ ಹೇಳಿದ ಮೇಲೆ ನಂತರ. ಹಾಗೆ ನೋಡಿದ್ರೆ ಹಗರಣಗಳ ಸುಳಿಯಲ್ಲಿ ಸಿಲುಕಿ ರೆಡ್ಡಿ ಜೈಲು ಪಾಲಾದಾಗಲೂ ಜೊತೆಯಲ್ಲೇ ಇದ್ದಿದ್ದು ರಾಮುಲು. ಆದ್ರೆ ರೆಡ್ಡಿ ಜೈಲಿನಿಂದ ಆಚೆ ಬಂದ ನಂತರ ಅದ್ಯಾಕೋ ಏನೋ ಇಬ್ಬರಲ್ಲೂ ಮೂಡಲಿಲ್ಲ ಸಾಮರಸ್ಯ.
ಮೊದಲೇ ವ್ಯಾವಹಾರಿಕವಾಗಿ ಇಬ್ಬರ ಮಧ್ಯೆ ಮೂಡಿದ ವಿರಸ ದಿನೇ ದಿನೇ ದೊಡ್ಡದಾಗಿ ಹೋಯ್ತೇ ಹೊರತು ಶಮನ ಆಗೋ ಲಕ್ಷಣ ಕಾಣಲಿಲ್ಲ. ಎಲೆಕ್ಷನ್ ನಲ್ಲಿ ರೆಡ್ಡಿ ಗೆದ್ದು ರಾಮುಲು ಸೋತಾಗಲೂ ಎಲ್ಲೋ ಒಂದು ಕಡೆ ರೆಡ್ಡಿ ಮೀಸೆ ತಿರುವಿದ್ದಿದೆ. ಇದಾದ ಮೇಲೆ ರೆಡ್ಡಿ ಬಿಜೆಪಿ ಸೇರ್ಪಡೆ ಬಗ್ಗೆ ರಾಮುಲು ಅಷ್ಟಾಗಿ ಆಸಕ್ತಿ ತೋರದಿದ್ರು ಹೈಕಮಾಂಡ್ ಮಟ್ಟದ ಸಂಪರ್ಕದಿಂದಾಗಿ ಪಕ್ಷದೊಳಗೆ ಬಂದ್ರು ರೆಡ್ಡಿ. ಸಂಡೂರು ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ನಡೆದ ಫೈಟ್ ನಲ್ಲಿ ರೆಡ್ಡಿ ಮೇಲುಗೈ ಸಾಧಿಸಿದ್ದೇ ಬಂತು. ಶ್ರೀರಾಮುಲು ಸರಿದಿದ್ದು ಒಂದು ಹೆಜ್ಜೆ ದೂರ. ಆದ್ರೂ ಇದನ್ನ ಮೇಲ್ನೋಟಕ್ಕೆ ತೋರಿಕೊಳ್ಳದ ರಾಮುಲು ಪಕ್ಷದ ಅಭ್ಯರ್ಥಿ ಬಂಗಾರು ಹನುಮಂತು ಪರ ಪ್ರಚಾರ ನಡೆಸಿದ್ರು. ಇದು ನೆಪಕ್ಕಷ್ಟೇ ಅನ್ನೋ ಡೌಟ್ ರೆಡ್ಡಿಗೆ. ಕೊನೆಗೆ ತುಕಾರಾಂ ಪತ್ನಿ ಗೆಲುವು ಸಾಧಿಸಿದ್ದೇ ಬಂತು. ಸೋತ ಬಂಗಾರು ಹೈ ಲೆವೆಲ್ ನಲ್ಲಿ ತೋಡಿಕೊಂಡಿದ್ದು ಅಸಮಾಧಾನ. ಇದೀಗ ಇದಕ್ಕೆ ತುಪ್ಪ ಅನ್ನುವಂತೆ ಬಿಜೆಪಿ ಉಸ್ತುವಾರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದು ಜನಾರ್ದನ್ ರೆಡ್ಡಿ. ಹೀಗಾಗಿ ಬಿಜೆಪಿ ಸಭೆಯಲ್ಲಿ ರಾಮುಲುಗೆ ಅಗರ್ವಾಲ್ ತಗೊಂಡಿದ್ದು ಕ್ಲಾಸ್. ಆಮೇಲೆ ಸಮಜಾಯಿಷಿ ಕೊಟ್ಟ ರಾಮುಲು ಮನಪೂರ್ವಕವಾಗಿ ಪ್ರಚಾರ ನಡೆಸಿದ್ದಾಗಿ ಅಗರ್ವಾಲ್ ಎದುರು ಹೇಳಿಕೊಂಡಿದ್ದಾರೆ. ಸಂಡೂರಿನಲ್ಲಿ ಈವರೆಗೆ ಬಿಜೆಪಿ ಗೆದ್ದೇ ಇಲ್ಲ ಅನ್ನೋದರತ್ತ ಬೊಟ್ಟು ಮಾಡಿದ ರಾಮುಲು ಈವರೆಗಿನ ಚುನಾವಣೆಗಳನ್ನ ಹೋಲಿಸಿದ್ರೆ ಈ ಸಲ ಬಿಜೆಪಿಗೆ ಅತ್ಯಧಿಕ ಮತಗಳು ಬಿದ್ದಿದೆ. ಇದರ ಹಿಂದೆ ತಮ್ಮ ಶ್ರಮವೂ ಇದೆ ಅಂತ ವಾದ ಮುಂದಿಟ್ರು ಶ್ರೀರಾಮುಲು. ಕೊನೆಗೆ ಅಗರ್ವಾಲ್ ಹೋಗ್ಲಿ ಬಿಡಿ, ತಮ್ಮ ಮಾತನ್ನ ಹಿಂಪಡೆದಿದ್ದೀನಿ ಅಂತ ರಾಮುಲು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಇಷ್ಟೊತ್ತವರೆಗೂ ತಾವು ಕೇಳಿಸ್ಕೊಂಡಿದ್ದು ನಿನ್ನೆ ನಡೆದ ಕೋರ್ ಕಮಿಟಿ ಮೀಟಿಂಗ್ ನಲ್ಲಾದ ಪಾರ್ಟ್ 1. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.